ಈಗ ರೀನೀಟ್ 2026 ಎಕ್ಸಾಮ್ ಅಫಿಷಿಯಲಿ ಮುಗಿದಿದೆ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ 2 ಪ್ರಶ್ನೆಗಳಿದೆ. ಒಂದು, ಈ ಪೇಪರ್ ಡಿಫಿಕಲ್ಟಿ ಯಾವ ಲೆವೆಲಲ್ಲಿತ್ತು, ಮತ್ತು ಎರಡನೇದು, ಈ ಡಿಫಿಕಲ್ಟಿಯಿಂದ ಅಥವಾ ಈ ಪೇಪರಿಂದ ಕರ್ನಾಟಕ ಕೌನ್ಸಿಲಿಂಗಲ್ಲಿ ಯಾವ ಥರದ ಚೇಂಜಸ್ ಆಗ್ಬೋದು ಅಥವಾ ಯಾವ ರೀತಿ ಕಟ್ ಆಫ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಬನ್ನಿ, ಅನ್ನೆಸೆಸರಿ ಟೆನ್ಷನ್ ಬೇಡ, ಸ್ಟ್ರೇಟ್ ಆಗಿ ಫ್ಯಾಕ್ಟ್ಸ್ ನೋಡೋಣ. ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ನಾನು ಎಂ ಸಾಗರ್, ನಿಮ್ಮ ನೀಟ್ ಆ್ಯಂಡ್ JEE ಮೆಂಟರ್ ಫ್ರಮ್ ಸೆಂಟ್ ಮೇರಿಸ್ ISC ಚಿಕ್ಕಮಗಳೂರು. ಎಸ್, ಮೇ 3 ಪೇಪರ್ಗೆ ಕಂಪೇರ್ ಮಾಡಿದಾಗ ರೀನೀಟ್ ಪೇಪರ್ ತುಂಬಾ ಟಫ್ ಇತ್ತು, ಆಸ್ ವೆಲ್ ಆಸ್ ಲೆಂತಿ ಸಹ ಇತ್ತು. ಅದರಲ್ಲಿ ಯಾವುದೇ ಥರದ ಡೌಟ್ ಸಹ ಬೇಡ. ಆದರೆ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ. ನಾವು ಹಿಸ್ಟೋರಿಕಲ್ ಡೇಟಾ ಅಂತ ನೋಡಿದಾಗ ಈ ರೀನೀಟ್ ಪೇಪರ್ ನೀಟ್ 2025 ಪೇಪರ್ಗೆ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಥವಾ ಕಂಪ್ಯಾರಬಲಿ ಡಿಫಿಕಲ್ಟಿ ಲೆವೆಲ್ ಆನ್ ಅ ಸೇಮ್ ಲೈನ್ ಇದೆ. ಹಂಗಂದ್ರೆ ಏನರ್ಥ ಅಂದರೆ 2025 ನೀಟಲ್ಲಿ ಮಕ್ಕಳಿಗೆ ಯಾವ ಲೆವೆಲ್ ಪ್ರೆಷರ್ ಇತ್ತು, 2026 ರೀನೀಟ್ ಪೇಪರಲ್ಲೂ ಆಲ್ಮೋಸ್ಟ್ ಅದೇ ಲೆವೆಲ್ ಆಫ್ ಪ್ರೆಷರ್ ಇತ್ತು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ರೀನೀಟ್ 2026 ಮತ್ತು 2025 ಪೇಪರ್ ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಈಗ ಮಾಡ್ತಾ ಹೋಗೋಣ. ಈ ಟೇಬಲ್ ನೋಡಿದರೆ ಒಂದು ಸಬ್ಜೆಕ್ಟಿನ ಕ್ಲಿಯರ್ ಶಿಫ್ಟ್ ಗೊತ್ತಾಗುತ್ತೆ. ಫಿಸಿಕ್ಸ್ 2025 ಆಲ್ಮೋಸ್ಟ್ ಡಿಫಿಕಲ್ಟ್ ಇತ್ತು, ಅಂದರೆ ಕಂಪ್ಲೀಟ್ ಪ್ರೆಷರ್ 2025 ಫಿಸಿಕ್ಸ್ ಮೇಲಿತ್ತು. ಕೆಮಿಸ್ಟ್ರಿ ಈಸಿ ಟು ಮಾಡ್ರೇಟ್ ಇತ್ತು. ಆ್ಯಂಡ್ ಬಯಾಲಜಿ ಅಂತ ಬಂದಾಗ ಬಯಾಲಜಿ ಆಲ್ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಇತ್ತು. ಆನ್ ದ ಅದರ್ ಹ್ಯಾಂಡ್ 2026 ಪೇಪರ್ ನೋಡಿದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಈಕ್ವಲ್ ಆಗಿ ಡಿಫಿಕಲ್ಟಿ ಲೆವೆಲ್ನ ಸ್ಪ್ರೆಡ್ ಆಗಿದೆ. ಫಿಸಿಕ್ಸ್ ಮಾಡ್ರೇಟ್ ಟು ಟಫ್ ಇತ್ತು, ಕೆಮಿಸ್ಟ್ರಿ ಅದು ಸಹ ಮಾಡ್ರೇಟ್ ಟು ಟಫ್ ಇತ್ತು. ಆ್ಯಂಡ್ ಬಯಾಲಜಿ ಅಂತ ಬಂದಾಗ ಬಯಾಲಜಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಅದು ಈಸಿ ಲೆವೆಲ್ ಇತ್ತು, ಬಟ್ ಲೆಂದಿ ಇತ್ತು. ಅದು ಅಂದರೆ 2025 ಫಿಸಿಕ್ಸಲ್ಲಿ ಮಕ್ಕಳಿಗೆ ಫಿಸಿಕ್ಸ್ ಪೇಪರ್ ತುಂಬಾ ಟಫ್ ಇತ್ತು. ಬಟ್ 2026 ಪೇಪರ್ಗೆ ಅಂತ ಬಂದಾಗ ಫಿಸಿಕ್ಸ್ ಆಸ್ ವೆಲ್ ಆಸ್ ಕೆಮಿಸ್ಟ್ರಿ ಈಕ್ವಲಿ ಟಫ್ನೆಸ್ನ ಶೇರ್ ಮಾಡಿತ್ತು. ಅಂದರೆ ಟೈಮ್ ಮತ್ತು ಆಕ್ಯುರೇಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಇದರಿಂದ ಓವರ್ ಆಲ್ ಪೇಪರ್ ಇದೇ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಮಾಡ್ರೇಟಿಂದ ಟಫ್ ಅಂತ ಹೇಳಿ ಫೀಲ್ ಆಗ್ತಾ ಇದೆ. ಓಕೆ, ಈಗ ಸೆಕ್ಷನ್ ವೈಸ್ ಬ್ರೇಕ್ ಮಾಡ್ತಾ ಬರೋಣ. ಫಿಸಿಕ್ಸ್ ವಾಸ್ ದ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಸೆಕ್ಷನ್. ಮೇ 3 ಪೇಪರ್ಗೆ ಕಂಪೇರ್ ಮಾಡಿದಾಗ ಈ ರೀನೀಟ್ ಪೇಪರ್ ಏನು ಟಫ್ ಆಯಿತು ಅಂತ ಹೇಳಿದರೆ, ಒಂದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ತುಂಬ ಕಮ್ಮಿ ಇತ್ತು. ಆ್ಯಂಡ್ ಫ್ಯೂ ಕ್ವಶನ್ಸ್ ಮಲ್ಟಿ ಸ್ಟೆಪ್ ಕ್ಯಾಲ್ಕುಲೇಷನ್ ಆಗಿದ್ವು. ಅಂದರೆ ಇದರ ಅರ್ಥ ಏನು, ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಮಾತ್ರ ಈ ಪೇಪರ್ನ ಸಾಲ್ವ್ ಮಾಡ್ಬೋದಿತ್ತು. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿದರೆ ಈ ಪೇಪರ್ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಸೊ ಇದರಿಂದ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಅರ್ಥ ಆಗೋದೇನಂತ ಹೇಳಿದ್ರೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಮಾತ್ರ ಫಿಸಿಕ್ಸ್ ಪೇಪರ್ನ ಈಸಿಲಿ ಸಾಲ್ವ್ ಮಾಡ್ಬೋದಿತ್ತು. ಇಲ್ಲ ಅಂತ ಹೇಳಿದ್ರೆ ಪೇಪರ್ ವಾಸ್ ನಾಟ್ ದಟ್ ಈಸಿ. ನೆಕ್ಸ್ಟ್ ಬಂದು ಕೆಮಿಸ್ಟ್ರಿ ಈ ಬಾರಿ ಮೇಜರ್ ಜಂಪ್ ತಗೊಂಡಿದೆ. ಅಂದರೆ ಮೇ ಪೇಪರ್ಗೆ ಕಂಪೇರ್ ಮಾಡಿದಾಗ ಈ ಟೈಮ್ ಪೇಪರ್ ಮಾಡ್ರೇಟ್ ಟು ಡಿಫಿಕಲ್ಟ್ ರೇಂಜಿಗೆ ಬಂದಿತ್ತು. ಓಕೆ, ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಲೆಂದಿ ಕ್ಯಾಲ್ಕುಲೇಷನ್ಸ್ ಇತ್ತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದು ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಜಾಸ್ತಿ ಇತ್ತು. ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ NCERT ಬೇಸ್ಡ್ ಆಗಿದ್ರು ಕೂಡ ಡೈರೆಕ್ಟ್ ಕ್ವಶನ್ಸ್ ಇರಲಿಲ್ಲ. ಇನ್ಸ್ಟೆಡ್ ಅದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಿತ್ತು. ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದು NCERT ಬೇಸ್ಡ್ ಆಗಿದ್ರು ಸಹ ಅದು ಈಸಿ ಇರಲಿಲ್ಲ. ಆ್ಯಂಡ್ ಎಲ್ಲ ಕ್ವಶನ್ಸ್ ಬಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಿತ್ತು. ಅಂದರೆ NCERTನ ಓದಿ ಬಯಾಟ್ ಮಾಡಿದರೆ ಸಾಕಾಗೋದಿಲ್ಲ, NCERTನ ಪೂರ್ತಿ ಅರ್ಥ ಮಾಡ್ಕೊಂಡಿರಬೇಕಿತ್ತು ಅಂತ ಹೇಳಿ ಕೆಮಿಸ್ಟ್ರಿ ಸೆಕ್ಷನ್ ಹೇಳ್ತಾ ಇದೆ. ವಿಚ್ ಆಫ್ ಕೋರ್ಸ್ ಇಸ್ ಎ ಗುಡ್ ಥಿಂಗ್. ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಪೇಪರ್ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗಬಾರ್ದು. ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಈ ಪೇಪರ್ ಡಿಫಿಕಲ್ಟಿ ಅಂತ ಅನಿಸ್ಬೋದು. ಓಕೆ, ನಾವು ಫೈನಲಿ ಬಯಾಲಜಿಗೆ ಬಂದರೆ ಬಯಾಲಜಿ ಮೇ 3 ಪೇಪರ್ಗಿಂತ ತುಂಬ ಜನಕ್ಕೆ ಈಸಿ ಅಂತ ಅನಿಸಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಬಂದು NCERT ಬೇಸ್ಡೇ ಆಗಿತ್ತು. ಆದರೆ ಒಂದು ಪಾಯಿಂಟ್ ನೋಟಿಸ್ ಮಾಡಬೇಕು, ಪೇಪರ್ ಈಸಿ ಇದ್ರೂ ಸಹ ಲೆಂದಿ ಆಗಿತ್ತು. ಸೊ ಈ 15 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಏನು ಕೊಟ್ಟಿದ್ರು NTA ಅವರು, ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಅದರಿಂದ ಸ್ಟೂಡೆಂಟ್ಸ್ ಓವರ್ ಆಲ್ ಸ್ಕೋರ್ನ ಬಯಾಲಜಿಯಲ್ಲಿ ಸ್ಟೆಬಿಲೈಸ್ ಮಾಡ್ಕೊಂಡಿರ್ಬೋದು. ಈಗ ಫೈನಲ್ ಕ್ವಶನ್ಸ್ಗೆ ಬರೋಣ. ಕರ್ನಾಟಕ KE ಕೌನ್ಸಿಲಿಂಗ್ ಕಟ್ ಆಫ್ ಮೇಲೆ ಈ ಪೇಪರಿಂದ ಆಗಿರುವಂಥ ಇಂಪ್ಯಾಕ್ಟ್ ಏನು, ಆ್ಯಂಡ್ ಇದರಿಂದ ಕಟ್ ಆಫ್ ಯಾವ ರೀತಿ ಚೇಂಜ್ ಆಗ್ಬೋದು, ಯಾವ ಕಾಲೇಜಿಗೆ ಏನು ಕಟ್ ಆಫ್ ಬರ್ಬೋದು ಅಂತ ಹೇಳಿ ಈಗ ನೆಕ್ಸ್ಟ್ ನೋಡ್ತಾ ಬರೋಣ. ನಮ್ಮ ಇನಿಷಿಯಲ್ ಅನಾಲಿಸಿಸ್ ಪ್ರಕಾರ ರೀನೀಟ್ 2026 ಪೇಪರ್ ನೀಟ್ 2025 ಪೇಪರ್ ಡಿಫಿಕಲ್ಟಿ ಝೋನಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಅಂತ ನಾನು ಮೊದಲೇ ಹೇಳಿದ್ದೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಕಟ್ ಆಫ್ಸಲ್ಲಿ ಮ್ಯಾಸಿವ್ ಸ್ಪೈಕ್ ಅಂತ ಏನಿರೋದಿಲ್ಲ. ಕಟ್ ಆಫ್ಸ್ ಆಲ್ಮೋಸ್ಟ್ ನೀಟ್ 2025 ಏನಾಗಿತ್ತು ಸಿಮಿಲರ್ ಇರ್ಬೋದು. ಪ್ರಿಲಿಮಿನರಿ ಎಕ್ಸ್ಪೆಕ್ಟೆಡ್ ಅನಾಲಿಸಿಸ್ ಏನು ಅಂತ ಹೇಳಿದ್ರೆ ನೀಟ್ 2025 ಕಟ್ ಆಫ್ಸ್ ಏನಿತ್ತು ಅದಕ್ಕಿಂತ ಒಂದು 10 ರಿಂದ 15 ಮಾರ್ಕ್ಸ್, ಅಂದರೆ 10 to 15 ಮಾರ್ಕ್ಸ್ ವೇರಿ ಆಗ್ಬೋದು. ಅದಕ್ಕಿಂತ ಎಕ್ಸ್ಟ್ರೀಮ್ ಜಂಪ್ ಆಗುತ್ತೆ ಅಂತ ನಾವು ಈಗಲೇ ಕನ್ಕ್ಲೂಡ್ ಮಾಡೋಕ್ಕಾಗೋದಿಲ್ಲ. ಸೊ ಇದರಿಂದ ಕರ್ನಾಟಕ ಮೆಡಿಕಲ್ ಕಾಲೇಜಸ್ಗೆ ಕಾಂಪಿಟೇಷನ್ ತುಂಬಾನೇ ಹೈ ಇರುತ್ತೆ. ಇನ್ ದ ಮೀನ್ ಟೈಮ್ ಅನ್ಸ್ಟೇಬಲ್ ಆಗಿರೋದಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಇದು ಎರಡರ ಮೇಲೂ ತುಂಬ ಕಾಂಪಿಟೇಷನ್ ಇರುತ್ತೆ. ಬಟ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ನೀವು ಒಂದು ವಿಷಯ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಬೇಕು. ಅಫಿಷಿಯಲ್ ಆನ್ಸರ್ ಕೀ, ರೆಸ್ಪಾನ್ಸ್ ಶೀಟ್ ಮತ್ತು ಫೈನಲ್ ಸ್ಕೋರ್ ಡಿಸ್ಟ್ರಿಬ್ಯೂಷನ್ NTA ರಿಲೀಸ್ ಮಾಡಿದ ಮೇಲೆ ನಾವು ಎಕ್ಸಾಕ್ಟ್ ಕಟ್ ಆಫ್ ಪ್ರಿಡಿಕ್ಟ್ ಮಾಡ್ಬೋದು. ಈಗ ಇದು ಪ್ರಿಲಿಮಿನರಿ ಅನಾಲಿಸಿಸ್ ಆ್ಯಂಡ್ ಪ್ರೊಜೆಕ್ಷನ್ ಮಾತ್ರ. ಸೊ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ನೀವೀಗ ಟೆನ್ಷನ್ ಆಗೋದು ಬೇಡ. ಪೇಪರ್ ಟಫ್ ಆಗಿತ್ತು ಅಂದರೆ ನಿಮಗೆ ಮಾತ್ರ ಟಫ್ ಆಗಿರಲಿಲ್ಲ, ಥ್ರೂಔಟ್ ದ ನೇಷನ್ ಈ ಚಾಲೆಂಜ್ ಎಲ್ಲರಿಗೂ ಸಹ ಇತ್ತು. ರಿಸಲ್ಟ್ಸ್ ಬರೋ ತನಕ ನಿಮ್ಮ ವೆಕೇಷನ್ ಆರಾಮಾಗಿ ಸ್ಪೆಂಡ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಕೌನ್ಸಿಲಿಂಗಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ರೆಡಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಈಗಲೇ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ಸ್ನ ಕಮೆಂಟ್ಸ್ ಅಲ್ಲಿ ಈಗಲೇ ಡ್ರಾಪ್ ಮಾಡಿ, ಅಥವಾ ಪೇಪರ್ ನಿಮಗೆ ಈಸಿ ಇತ್ತ ಟಫ್ ಇತ್ತ ಅಂತ ಹೇಳಿ ನೀವು ಸಹ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. KE ಕೌನ್ಸಿಲಿಂಗ್ ಕಟ್ ಆಫ್ ಅಪ್ಡೇಟ್ಸ್, ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ, ಮೆಡಿಕಲ್ ಕಾಲೇಜ್ ಡೀಟೇಲ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಡೇಟ್ಸ್ ಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಟು ಆಲ್ ದ ನೀಟ್ ಸ್ಟೂಡೆಂಟ್ಸ್.